ಪಟ್ಟಣ ಮತ್ತು ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಗ್ಯಾಸ್ ಏಜೆನ್ಸಿಗಳು ಮನೆ ಬಾಗಿಲಿಗೆ ಸಿಲಿಂಡರ್ ವಿತರಣೆ ಮಾಡುತ್ತಿದ್ದು, ಇದೀಗ ಸಿಲಿಂಡರ್ ಕೊರತೆಯಿಂದ ಸಮಸ್ಯೆ ಎದುರಾಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದ್ದು, ಇದರ ಪರಿಣಾಮ ಗ್ರಾಮೀಣ ಭಾಗಗಳಲ್ಲೂ ಗ್ಯಾಸ್ ವಿತರಣೆ ಸಮಸ್ಯೆ ಎದುರಾಗುತ್ತಿದೆ. ಪಟ್ಟಣದ ನಿವಾಸಿ ಅಂಬಿಕಾ ಈ ಸಂದರ್ಭದಲ್ಲಿ ಮಾತನಾಡಿ, ಗ್ಯಾಸ್ ಬುಕ್ ಮಾಡಿ 4 ದಿನಗಳಾದರೂ ವಿತರಣೆಯಾಗಿಲ್ಲ. ವಿತರಕರಿಗೆ ಕರೆ ಮಾಡಿದರೆ ವಾರ ಅಥವಾ 2 ವಾರ ಆಗಬಹುದು ಎಂದು ಹೇಳುತ್ತಿದ್ದಾರೆ. ಇದರಿಂದ ಅಡುಗೆ ಮಾಡಲು ತೀವ್ರ ಸಮಸ್ಯೆಯಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಿಮ್ಮ ಹೆಸರು? ಅಂಬಿಕಾ ಅಂತ ಹೇಳಿ. ಟೌನ್ ಇಲ್ಲೇ ಜೋಗಿಹಳ್ಳಿ. ಏನಾಗ್ತಿದೆ ಈಗ ನಿಮಗೆ? ಗ್ಯಾಸ್ 4 ದಿನ ಆಯ್ತು ಬುಕ್ ಮಾಡಿ, ಇನ್ನೂ ಗ್ಯಾಸ್ ಕೊಟ್ಟಿಲ್ಲ. 1 ವಾರ ಆಯ್ತು ಗ್ಯಾಸ್ ಖಾಲಿಯಾಗಿ. ನಾವು 4 ದಿನ ಆಯ್ತು ಗ್ಯಾಸ್ ಬುಕ್ ಮಾಡಿ, ಇನ್ನೂ ಗ್ಯಾಸ್ ತಂದು ಕೊಟ್ಟಿಲ್ಲ. ಫೋನ್ ಮಾಡಿದ್ರೆ ನೀವು ಅಲ್ಲೋಗಿ ಕೇಳ್ರಿ ಇಲ್ಲೋಗಿ ಕೇಳ್ರಿ ಅಂದ್ರೆ ಎಲ್ಲೋಗಿ ಕೇಳೋಣ, ತಂದಿಲ್ಲ. ಫೋನ್ ಬೆಳಗ್ಗೆಯಿಂದ ಫೋನ್ ಮಾಡಿದ್ದೀವಿ, 1 ವಾರ ಆಗುತ್ತೆ 2 ವಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿಲ್ಲ ಅವರು. ಈಗ ಬೆಳಗ್ಗೆನೇ ಫೋನ್ ಮಾಡಿದ್ವಿ, ಅವಣ್ಣ ರವೀಣ ಅಂತ ಅವ್ರು ಕೇಳಿದ್ರೆ ಅವ್ರು ಇನ್ನೂ ಕೊಟ್ಟಿಲ್ಲ. ಮತ್ತೊಬ್ಬ ನಿವಾಸಿ ಶೆಟ್ಟಿಕೆರೆ ಭಾಗ್ಯ ಮಾತನಾಡಿ, ಮುಖ್ಯ ಕಚೇರಿಗೆ ಬಂದಾಗ ನೋ ಸ್ಟಾಕ್ ಬೋರ್ಡ್ ಹಾಕಿರುವುದು ಕಂಡುಬಂದಿದ್ದು, ಏನ್ ಮಾಡಬೇಕು ಎಂಬ ಆತಂಕ ಎದುರಾಗಿದೆ ಎಂದಿದ್ದಾರೆ. ಪಟ್ಟಣದ ನಿವಾಸಿ ಗೋಪಿ ಮಾತನಾಡಿ, ಗ್ರಾಹಕರಿಗೆ ನೀಡಬೇಕಾದ ಸಿಲಿಂಡರ್ಗಳನ್ನು ಹೋಟೆಲ್ಗಳಿಗೆ ಹೆಚ್ಚಿನ ದರಕ್ಕೆ ಬ್ಲಾಕ್ನಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಎಂಬ ಆರೋಪವನ್ನ ಸಹ ಮಾಡಿದ್ದಾರೆ. ಒಟ್ಟಿನಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಚಿಕ್ಕನಾಯಕನಹಳ್ಳಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ಜನರು ಸಂಕಷ್ಟ ಅನುಭವಿಸುತ್ತಿದ್ದು, ಸಮಸ್ಯೆ ಪರಿಹರಿಸುವಂತೆ ಗ್ರಾಹಕರು ಆಗ್ರಹಿಸಿದ್ದಾರೆ. ನಿಮ್ಮ ಹೆಸರು? ಭಾಗ್ಯ ಅಂತ. ಶನಿವಾರ ಬುಕ್ ಮಾಡಿದ್ದು, ಅಲ್ಲಿ ಸ್ಟಾಕ್ ಬಂತಲ್ಲ, ಮುಗ್ದೋಯ್ತು. ಒಂದು ಬಂದಿತ್ತು, ಖಾಲಿ ಆದವ್ರು. ಮತ್ತೆ ನೋಡ ಇವತ್ತು ಇಲ್ಲಿಗೆ ಹೋಗ್ಬೋದು. ಏನು ಹೇಳ್ತಿದ್ದಾರೆ ಅವರು? ಅವ್ರು ನೋ ಸ್ಟಾಕ್ ಅಂತ ಬೋರ್ಡೆ ಹಾಕ್ಬಿಟ್ರು. ಮತ್ತೆ ಏನು ಮಾಡ್ತೀರಿ ಈಗ? ನೋಡಿಲ್ಲ ಸಲ ಏನು ಮಾಡೋದು, ಕೇಳೋದು ಅಲ್ಲ, ಅವಶ್ಯಕತೆ ಬೇಕೇ ಬೇಕು ನಿಮಗೆ. ಬೇಕೇ ಬೇಕು ಅಂತ ಕೇಳ್ತೀವಿ. ಆಫೀಸಿಂದ ಬರ್ಸ್ಕೊಂಬರ್ಲಿ ಅಂತಾರಲ್ವ ಅವರು, ಅದಕ್ಕೆ ಬಂದಿದ್ದೀವಿ. ಅವ್ರು ಹುಡುಕೊಂಡಿದ್ದಾರೆ. ಎಷ್ಟು ದಿನ ಆಯ್ತು ನಿಮ್ಗೆ ಬುಕ್ ಮಾಡಿ? ನಾವು 4 ದಿನ ಆಯ್ತು. ಏನು ಹೇಳ್ತಿದ್ದಾರೆ ನಿಮಗೆ ಸರ್ವಿಸ್? ಅದೇ ನೋ ಸ್ಟಾಕ್ ಅಂತ. ಮತ್ತೆ ಏನು ಮಾಡ್ತೀರಿ ಈಗ? ಏನು ಮಾಡೋದು, ಕೇಳ್ಕೊಂಡು ಹೋಗೋಣ ಅಂತ ಗೊತ್ತಿಲ್ಲ. ಇವತ್ತೇನಾದರೂ ಬಂದರೆ ಕೊಡ್ತಾರೆ. ಎಲ್ಲ ಕಂಡ್ರೆ ಕತ್ತು ಮಾರ್ಕೊಂತಾರೆ ಎಲ್ಲರಿಗೂ. ಯಾರು ಹೋಟ್ಲವ್ರಿಗೆ ಅವರು ಇದು ಮಾಡ್ಕೊಳ್ತಾರೆ, ನಮ್ಗೆ ಯಾರು ಕೊಡೋಕ್ಕೂ ಅಲ್ಲ. ಗ್ಯಾಸ್ ಬೇಕಾದ್ರೆ ನಮ್ಮನ್ನು ಕೇಳ್ಬೇಕು ಅಷ್ಟೇ. ನಾವು ಕೇಳ್ಕೊಂಡು ಅವ್ರ ತಕ್ಕ ಸಾಯ್ಬೇಕು ಬಿಟ್ರೆ ಕತ್ತು ಮಾರ್ಕೊಂತಾರೆ ಅಷ್ಟೇ. ಅವ್ರು ಮೀಡಿಯಾ ಬಂದ್ಬಿಟ್ಟು ಅವ್ರಿಗೆ ಹೇಳ್ಕೊಳೋದಲ್ಲ, ಡೈರೆಕ್ಟಾಗಿ ಹೇಳ್ತೀನಲ್ಲ. ಹೌದು, ಕತ್ತು ಕಂಡವ್ರಿಗೆ ಮಾರ್ಕೊಂತಾರೆ ಬಿಟ್ರೆ ನಮಗೆ ಕೊಡಲ್ಲ. ಇಲ್ಲ ಲೋಡ್ ಗಟ್ಟಲೆ ಹೋಗ್ತಿದೆ, ಎಲ್ಲಿ ಏನು ಮಾಡ್ತಾರೆ ಅದನ್ನ? ನೋ ಸ್ಟಾಕ್ ಅಂತ ಹಾಕೋರಲ್ಲ. ಈಗ ನಮ್ಮ ಮಗನಿಗೆ ಹಾಲಿಲ್ಲ, ಹಾಲು ಕಾಸ್ಬೇಕು, ಒಲೆಲ್ಲ ಕಾಸಕ್ಕಾಗತ್ತೆ. ಒಂದು ವಾರದಿಂದ ನಾವು ಫೋನ್ ಮಾಡ್ತಾನೆ. ನಿಮ್ಮ ಹೆಸರು ಏನು ಸರ್? ಗೋಪಿ. ಯಾವ ಊರು? ಜೋಗಿಹಳ್ಳಿ.